ಮೈಸೂರು ರಾಜರ ಆಡಳಿತದಲ್ಲಿ ನಿರ್ಮಾಣವಾದ ಅಣೆಕಟ್ಟು ವಿದ್ಯುತ್ ಅಭಾವ ನೀಗಿಸಲು ತಲೆ ಎತ್ತಿದ ಡ್ಯಾಂ ಯಾವುದು? ಈ ಅಣೆಕಟ್ಟು ಇದ್ದಕ್ಕಿದ್ದಂತೆ ಅದೃಶ್ಯವಾಗಿದ್ದೇಕೆ? ಇತಿಹಾಸದ ಪುಟ ಸೇರಿದ ಡ್ಯಾಂ ಯಾವುದು? ಇದೇ ಹೊತ್ತಿನ ವಿಶೇಷ. ಡ್ಯಾಂನೊಳಗೊಂದು ಡ್ಯಾಂ. ಅದು ಮೈಸೂರು ನಾಲ್ವಡಿ ಅರಸರ ಕಾಲ ಶಿವನಸಮುದ್ರ ವಿದ್ಯುತ್ ಸ್ಥಾವರ ವಿಸ್ತರಣೆಗೊಂಡ ಅವಧಿ 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದ ಕಾಲ. ಆದರೆ ಮೈಸೂರು ರಾಜ್ಯಕ್ಕೆ ವಿದ್ಯುತ್ ಅಭಾವವಿತ್ತು. ಆಗ ಅರಸರ ಕಣ್ಣಿಗೆ ಬಿದ್ದಿದ್ದು ಇದೇ ಶರಾವತಿ ನದಿ. ಆಗ ನಿರ್ಮಾಣವಾಗಿದ್ದೇ ಈ ಅಣೆಕಟ್ಟು. ಆದರೆ ನಿರ್ಮಾಣವಾದ 5 ದಶಕಗಳಲ್ಲಿ ಅದು ಮುಳುಗಡೆಯಾಗಿ ಹೋಯಿತು ಅನ್ನೋದು ಅಷ್ಟೇ ಸತ್ಯ. ಯಾವುದ ಅಣೆಕಟ್ಟು? ಎಲ್ಲಿದೆ ಅದರ ಫುಲ್ ಡೀಟೇಲ್ಸ್. ಮೈಸೂರು ರಾಜರ ಆಡಳಿತದಲ್ಲಿ ನಿರ್ಮಾಣವಾದ ಅಣೆಕಟ್ಟು ವಿದ್ಯುತ್ ಅಭಾವ ನೀಗಿಸಲು ತಲೆ ಎತ್ತಿದ ಡ್ಯಾಂ ಯಾವುದದು? ಮೈಸೂರು ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ರಾಜ್ಯದ ಪ್ರಮುಖ ನದಿಗಳಲ್ಲಿ ಒಂದಾದ ಶರಾವತಿ ಬಳಸಿ ವಿದ್ಯುತ್ ಉತ್ಪಾದನೆಗೆ ಮುನ್ನುಡಿ ಬರೆಯುತ್ತಾರೆ. ಆಗ ನಿರ್ಮಾಣಗೊಂಡಿದ್ದು ಹಿರೇಭಾಸ್ಕರ್ ಅಣೆಕಟ್ಟು. ಅದೇ ಮಡೆನೂರು ಡ್ಯಾಂ ಎಂಬ ಹೆಸರಿನಲ್ಲಿ ಪ್ರಚಲಿತವಾಯಿತು. ಸುಮಾರು 114 ಅಡಿ ಎತ್ತರದ 25 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಂ ಅದು. 120 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಮತ್ತು ಏಕಕಾಲದಲ್ಲಿ 11,000 ಕ್ಯೂಸೆಕ್ಸ್ ನೀರನ್ನ ಹೊರಹಾಕುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಮತ್ತೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಅದೇ ಶರಾವತಿ ನದಿಗೆ ಅಡ್ಡಲಾಗಿ 1964ರಲ್ಲಿ ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣವಾಯಿತು. 1948ರಲ್ಲಿ ಆರಂಭಗೊಂಡ ಮಡೆನೂರು ಡ್ಯಾಂ ಅನ್ನ ಲಿಂಗನಮಕ್ಕಿ ಜಲಾಶಯದ ಹಿನ್ನೀರು ಸಂಪೂರ್ಣವಾಗಿ ಆಹುತಿ ತೆಗೆದುಕೊಂಡು ಬಿಡ್ತು. ಕೇವಲ 16 ವರ್ಷದಲ್ಲಿ ತನ್ನ ಕೆಲಸ ಮುಗಿಸಿ ಇತಿಹಾಸದ ಪುಟ ಸೇರಿತ್ತು ಮಡೆನೂರು ಡ್ಯಾಂ. 7 ದಶಕಗಳ ಹಿಂದೆ ಗಾರೆ ಮಾದರಿ ಅಂದರೆ ಮಣ್ಣು, ಸುಣ್ಣ, ಬೆಲ್ಲ, ಕರಿಕಲ್ಲು ಬಳಸಿ ನಿರ್ಮಾಣವಾದ ಅಪರೂಪದ ಅಣೆಕಟ್ಟಿದು. ವಿದ್ಯುತ್ಗೆ ಬಳಸಲು ನಿಯಂತ್ರಿತವಾದ ನೀರು ಹೊರಹಾಕಲು 6 ಗೇಟ್ಗಳನ್ನ ಅಳವಡಿಸಿದ್ರೆ, ಪ್ರವಾಹ ಬಂದಾಗ ನೀರನ್ನ ಹೊರಹಾಕಲು ಒಲ್ಯೂಟ್ ಮಾದರಿಯ 11 ಸೈಫನ್ ಗನ್ಗಳನ್ನ ನಿರ್ಮಾಣ ಮಾಡಿದ್ದು ಈ ಡ್ಯಾಂನ ವಿಶೇಷತೆಗಳಲ್ಲಿ ಒಂದು. ಸಮುದ್ರ ಮಟ್ಟದಿಂದ 1778 ಅಡಿ ಎತ್ತರದಲ್ಲಿ ಶರಾವತಿಯ ಗಿರಿಕಂದರಗಳ ನಡುವೆ ಮನಮೋಹಕವಾಗಿ ಮೈದಳೆದ ಮಡೆನೂರು ಡ್ಯಾಂ. ಸಮುದ್ರ ಮಟ್ಟದಿಂದ 1819 ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡ ಲಿಂಗನಮಕ್ಕಿ ಜಲಾಶಯದ ಗರ್ಭದಲ್ಲಿ ಹುದುಗಿ ಹೋಗಿದ್ದು ಮಾತ್ರವಲ್ಲದೆ ಮಡೆನೂರು ಡ್ಯಾಂ ಮೇಲೆ 41 ಅಡಿ ಎತ್ತರದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಲವು ವಿಶೇಷತೆಯೊಂದಿಗೆ ನಿರ್ಮಾಣಗೊಂಡ ಮಡೆನೂರನ್ನ ಉಳಿಸಿಕೊಂಡೇ ಹೆಚ್ಚಿನ ನೀರು ಸಂಗ್ರಹದ ಮತ್ತೊಂದು ಡ್ಯಾಂ ನಿರ್ಮಿಸಬಹುದಿತ್ತು ಎಂಬ ಮಾತುಗಳು ಅಂದೇ ಕೇಳಿಬಂದಿತ್ತು. ಆದರೆ ಅದು ಸಾಕಾರಗೊಳ್ಳದೆ ಮಡೆನೂರು ಇತಿಹಾಸ ಪುಟ ಸೇರಿತು ನಾಡಿನ ದೌರ್ಭಾಗ್ಯ. ಐತಿಹಾಸಿಕ ಪ್ರದೇಶವಾಗಿರ್ತಕ್ಕಂಥ ನೋಡಿದರೆ ಯಾವ ಅನುಭವ ಬರುತ್ತೆ. ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಇವತ್ತು ನಾವು ಗೇಟ್ ಮೂಲಕ ನೀರು ಬಿಡ್ತಿದ್ರಿ. ಇಲ್ಲಿ ಡ್ಯಾಮ್ ಪ್ಲಸ್ ಸ್ಪಿಲ್ವೇ ಮೂಲಕ ನೀರು ಹೋಗ್ತಾ ಇತ್ತು. ಈಗ 64 ಮುಳುಗಡೆ 64 ಸಹಿತ ಇಂದಿಗೂ ಸಹಿತ ಅದರ ಅವಶೇಷ ಯಾವುದೇ ಕಲ್ಲು ಇದು ಇರ್ತಕ್ಕಂಥದ್ದು ಒಂದು ಹಂದಾಡದೆ ಇರ್ತಕ್ಕಂಥವರ ಒಂದು ಉತ್ಕೃಷ್ಟತೆ ಹಾಗೂ ಹಿಂದಿನ ನೈಪುಣ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದು ಹೇಗೆ 64 ಕನಿಷ್ಠ 50 ವರ್ಷಗಳ ಮುಳುಗಡೆ ಆಗಿರ್ತಕ್ಕಂಥದ್ದು ಇವತ್ತಿಗೂ ಹೇಗೆ ಬಲಿಷ್ಠವಾಗಿದೆ. ಈ ಒಂದು ಪ್ರಾಮಾಣಿಕತೆಯನ್ನು ಹೊಸ ಡ್ಯಾಮ್ಗಳಲ್ಲೂ ನಾವು ಬಳಸ್ಕೊಂಡು ಅದನ್ನು ಉಳಿಸ್ತಕ್ಕಂಥ ಯೋಜನೆ ಆದಾಗ ಹಿಂದಿನ ಶ್ರಮ ಸಾರ್ಥಕ. ಅದೇನೇ ಇರ್ಲಿ, ಮಡೆನೂರು ನೀರಿಗೆ ಆಹುತಿಯಾಗಿ ಬರೋಬ್ಬರಿ 5 ದಶಕಗಳೇ ಕಳೆದಿದೆ. ಮಳೆಗಾಲದ ಮುನ್ನ ನೀರು ಕಡಿಮೆಯಾದಾಗ ಮಡೆನೂರು ಕಣ್ಣಿಗೆ ಗೋಚರವಾಗುತ್ತೆ. ಆದರೆ ಈ ಬಾರಿ ಹಾಗಿಲ್ಲ. ಒಂದೆಡೆ ಬರದ ಭೀಕರತೆ, ಮತ್ತೊಂದೆಡೆ ಲಿಂಗನಮಕ್ಕಿ ಡ್ಯಾಂ ದುರಸ್ತಿ ಸಲುವಾಗಿ ಹೆಚ್ಚಿನ ನೀರು ಹರಿಸಿದ ಕಾರಣ ತುಸು ಮುನ್ನವೇ ಮಡೆನೂರು ಸಂಪೂರ್ಣ ತೆರೆದುಕೊಂಡಿತ್ತು. ಅದು ಗಾರೆ ಮೂಲಕ ನಿರ್ಮಾಣವಾದ ಡ್ಯಾಂ ಇಂದಿಗೂ ಅದೇ ಸುಸ್ಥಿತಿಯಲ್ಲಿದೆ. ಅತ್ಯಾಕರ್ಷಕ ವಿನ್ಯಾಸದಲ್ಲಿ ಮೂಡಿ ಬಂದಿರುವ ಮಡೆನೂರು ಇಂದಿನ ಇಂಜಿನಿಯರ್ಗಳಿಗೂ ಒಂದು ಸವಾಲಾಗಿ ಕಂಡುಬರುತ್ತೆ. ಇತಿಹಾಸ ಪುಟ ಸೇರಿದ ಮಡೆನೂರು ಡ್ಯಾಂ ಮಹತ್ವ, ವಿನ್ಯಾಸ, ನಿರ್ಮಾಣದ ಮಾದರಿ ಅರಿಯುವ ಸಲುವಾಗಿ ಅಧ್ಯಯನಕ್ಕೆ ಬಳಸಬಹುದು ಮತ್ತು ಮಡೆನೂರು ಪರಿಸರ ಉತ್ತಮ ಪಿಕ್ನಿಕ್ ಸ್ಪಾಟ್ ಆಗಿದ್ದು ಅಭಿವೃದ್ಧಿಪಡಿಸಬೇಕು ಎಂಬ ಒತ್ತಾಯ ಸ್ಥಳೀಯರದ್ದು. ಆದರೆ
ಡ್ಯಾಂಗೆ ಬಳಸಲಾಗಿರುವ ಕಲ್ಲುಗಳನ್ನ ಕಿತ್ತು ಸಾಗಾಟ ಮಾಡುತ್ತಿರುವುದು ಅಣೆಕಟ್ಟೆ ಸೌಂದರ್ಯಕ್ಕೆ ಧಕ್ಕೆ ತಂದಿದೆ ಎಂಬ ಅಸಮಾಧಾನ ಕೂಡ ಇದೆ. ಮಲೆನಾಡಲ್ಲಿರ್ತಕ್ಕಂಥ ಈ ಮಡೆನೂರು ಹಿರೇಭಾಸ್ಕರ ಡ್ಯಾಮ್ ಇದೆಯಲ್ಲ, ಇದ್ರ ವಿನ್ಯಾಸನೇ ಆಕರ್ಷಕವಾಗಿದೆ. ಈ ಜನ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರವಾಸಿಗರಿಗೆ ಅತ್ಯಂತ ಮನಮೋಹಕವಾದಂತ ಒಂದು ಆಕರ್ಷಣೀಯ ಸ್ಥಳ ಇದು. ಇಂಥ ಒಂದು ಹಳೆ ಡ್ಯಾಮ್ ಅನ್ನ, ಈ ಒಂದು ಕಟ್ಟಡವನ್ನ ಇಲ್ಲಿ ಯಾವುದೇ ಕಲ್ಲುಗಳು ಕೂಡ ಬೇರೆಯವರು ಜನ ತಗೊಂಡು ಹೋಗದ ರೀತಿಯಲ್ಲಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಮುಂದಿನ ಪೀಳಿಗೆಗೂ ಕೂಡ ಇದೊಂದು ಮಾದರಿಯಾಗಿ, ಒಂದು ಪ್ರವಾಸಿ ಸ್ಥಳ ಆಗಿ, ಅಧ್ಯಯನ ಕೇಂದ್ರವಾಗಿ ಇದನ್ನ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಮೈಸೂರ ಅರಸರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ, ಜೊತೆಗೆ ವಿಶ್ವೇಶ್ವರಯ್ಯನವರ ಒಂದು ತಾಂತ್ರಿಕತೆಯಲ್ಲಿ ಇದು ನಿರ್ಮಾಣ ಆಯಿತು. ಅವರ ಒಂದು ತಾಂತ್ರಿಕತೆಯ ನೆನಪಿಗೆ ಇದು ಒಂದು ಕನ್ನಡಿ ಥರ ಇದೆ. ಬಹುಶಃ ಇದನ್ನ ನಾವು ಅವರ ನೆನಪಿಗೋಸ್ಕರ ಅವರ ಸ್ಮಾರಕ ಅನ್ಕೊಂಡು ಕೂಡ ಇದನ್ನ ಕಾಪಾಡ್ಕೊಂಡು ಹೋಗ್ಬಹುದು. ಈ ಬಾರಿ ಮಡೆನೂರು ಹಿನ್ನೀರಿಂದ ಸಂಪೂರ್ಣ ಮೇಲೆದ್ದ ಸುದ್ದಿ ಕೇಳಿ ಸುತ್ತಮುತ್ತಲಿನ ಪ್ರವಾಸಿ ಪ್ರಿಯರು ಡ್ಯಾಂನತ್ತ ಧಾವಿಸಿ ಮಡೆನೂರಿನ ಸೊಬಗನ್ನ ಸವಿಸಿದ್ದಾರೆ. ಅಲ್ಲದೆ ಕೆಪಿಸಿ ಎಂಡಿ ಕುಮಾರ್ ನಾಯಕ್ ಕೂಡ ಮಡೆನೂರಿಗೆ ಭೇಟಿ ನೀಡಿದ್ದು ಬಾಯ್ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಡೆನೂರು ನಿರ್ಮಾಣ ಇಂದಿನ ಎಂಜಿನಿಯರ್ಗಳಿಗೆ ಅಧ್ಯಯನಕ್ಕೆ ಮಹತ್ವದಾಗಿದ್ದು ಮುಂದಿನ ದಿನದಲ್ಲಿ ಅದನ್ನ ಬಳಸಿಕೊಳ್ಳುವ ಭರವಸೆ ನೀಡಿದ್ದಾರೆ. ಬಹಳ ಕುತೂಹಲಕಾರಿಯಾದಂಥ ಒಂದು ಸ್ಟ್ರಕ್ಚರ್ಸ್ ಇದ್ದಾವೆ. ಇವು ಸಿವಿಲ್ ಇಂಜಿನಿಯರ್ಸ್ಗೆ ಬಹಳ ಸಂತೋಷ ಕೊಡುವಂಥದ್ದು. ಯಾವ ರೀತಿ ಡ್ಯಾಮ್ನಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು, ಈ ನಿಂತಹ ನೀರನ್ನ ಆ ಬದಿಗೆ ಸಾಗಿಸೋದು ಒಂದು ನೈಪುಣ್ಯತೆಯ ಕಾರ್ಯ. ಈ ಹಿಂದೆ ಇದ್ದಂಥದ್ದು ಈ ಸೈಫಾನ್ ಆ್ಯಕ್ಷನಿಂದ ಮಾಡುವಂಥದ್ದು. ಇದನ್ನು ಕೂಡ ನೋಡಿದಾಗ ಆ ಹಿಂದಿನ ಇಂಜಿನಿಯರ್ಗಳ ಒಂದು ಕೌಶಲ್ಯತೆ ಮತ್ತು ಅವರ ನೈಪುಣ್ಯತೆ ನಮಗೆ ಗೋಚರವಾಗ್ತದೆ, ಸಂತೋಷವಾಗ್ತದೆ. ಒಟ್ಟಾರೆ ನೀರಿನಲ್ಲಿ ಅವಸಾನಗೊಂಡು ಅರ್ಧ ಶತಮಾನ ಕಳೆದ್ರೂ ತನ್ನ ಅದ್ಭುತ ವಿನ್ಯಾಸ ಮತ್ತು ಸದೃಢತೆ ಮೂಲಕ ಆಶ್ಚರ್ಯ ಮೂಡಿಸಿದೆ. ಇಂತಹ ಮಡೆನೂರಿನ ಉಪಯೋಗ ಪಡೆದುಕೊಳ್ಳಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿ ಬಿದನೂರು, ಸಮಯ ನ್ಯೂಸ್, ಶಿವಮೊಗ್ಗ. ಮೈಸೂರು ರಾಜರ ಆಡಳಿತದಲ್ಲಿ ನಿರ್ಮಾಣವಾದಂತಹ ಅಣೆಕಟ್ಟು ಇದು. ಇನ್ನು ಇದನ್ನು ವಿದ್ಯುತ್ ಅಭಾವ ನೀಗಿಸಲು ಕಟ್ಟಿದಂತಹ ಡ್ಯಾಮ್ ಇದು. ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿಯಾದಂತಹ ರವಿ ಬಿದನೂರು ನಮ್ಮೊಂದಿಗಿದ್ದಾರೆ. ಬನ್ನಿ, ನಮಸ್ತೆ ರವಿ ಅವರೇ. ಎಸ್, ಯಾವಾಗ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು, ಇದರ ವಿನ್ಯಾಸ ಏನು? ಇದು ಏನು ನಮ್ಮ ಶರಾವತಿ ರಾಜ್ಯದ ಪ್ರಮುಖ ನದಿಗೆ ಒಂದಾಗಿರ್ತಕ್ಕಂಥ ಶರಾವತಿ ನದಿಗೆ ಮೊಟ್ಟ ಮೊದಲ ಡ್ಯಾಮ್ ಆಗಿರ್ತಕ್ಕಂಥ ಹೆಗ್ಗಳಿಕೆ ಇರ್ತಕ್ಕಂಥ ಮಡೆನೂರು ಡ್ಯಾಮ್ ಇದೆ. 1937 ಸುಮಾರಿಗೆ ಏನು ಆವಾಗ ಮೈಸೂರು ರಾಜ್ಯದ ಆಡಳಿತದ ಕಾಲದಲ್ಲಿ ವಿದ್ಯುತ್ ಅಭಾವ ಏನ್ ತೋರ್ಪಟ್ಟಿತ್ತು, ಆ ಹಿನ್ನೆಲೆಯಲ್ಲಿ ಶರಾವತಿ ನದಿಯನ್ನ ಬಳಸಿಕೊಂಡು ಒಂದು ಜಲವಿದ್ಯುತ್ ಮಾಡ್ತಕ್ಕಂಥ ಯೋಜನೆಯನ್ನ ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಸಂಕಲ್ಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ 1937 ನಿರ್ಮಾಣಕ್ಕೆ ಇದಕ್ಕೆ ಒಂದು ಮುನ್ನುಡಿಯನ್ನ ಬರೆಯಲಾಗುತ್ತೆ. 1947-48 ಡ್ಯಾಮು ಸಂಪೂರ್ಣವಾಗಿ ಏನು ಕಾಮಗಾರಿ ಆದ ನಂತರದಲ್ಲಿ ಅಲ್ಲಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡೋಕ್ಕೋಸ್ಕರ ನೀರಿನ ಸಂಗ್ರಹ ಕೂಡ ಆಗ್ತದೆ. ಆದ್ರೆ ಅದು ಕೇವಲ ಅದು ಆವಾಗಿನ ಏನು ಮಡೆನೂರು ಡ್ಯಾಮ್ ಏನಿದೆ ಅದರ ವಿನ್ಯಾಸವನ್ನು ನೀವು ನೋಡ್ಬೋದು. ದೃಶ್ಯದಲ್ಲಿ ಅದ್ಭುತವಾಗಿ ಎಲ್ಲೋ ಒಂದ್ ಕಡೆ ಒಳಗಡೆ ಹೋದಾಗ ಎಲ್ಲೋ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗಿದ್ದೇವೆ ಅಂತಕ್ಕಂಥ ಕಲ್ಪನೆ ಬರ್ತಕ್ಕಂಥದ್ದು, ಅದ್ಭುತವಾಗಿ ವಿನ್ಯಾಸ ಇರ್ತಕ್ಕಂಥದ್ದು. ಮತ್ತೆ ನೀರು ಹೊರ ಹೋಗ್ತಕ್ಕಂಥ ಸಿಸ್ಟಮ್ ಇರ್ಬೋದು, ಹೊರಗಡೆ ನೀರು ಬಿಡ್ತಕ್ಕಂಥ ಏನು 11,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಒಟ್ಟಾರೆ ಅದ್ಭುತವಾಗಿ, ಅಂದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕೂಡ ಇಂಜಿನಿಯರಿಂಗ್ ಕೂಡ ಸವಾಲಾಗ್ತಕ್ಕಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಕಂಡುಕೊಂಡಿರ್ತಕ್ಕಂಥ ಮಡೆನೂರು ಡ್ಯಾಮ್ ಅದು ಕೇವಲ 16 ವರ್ಷ ಅದರ ಆಯುಷ್ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ದುರಂತ ಅಂತ ಹೇಳ್ಬೇಕಾಗ್ತದೆ. ಅಲ್ಲಿಯ ಜನರು ಈಗಲೂ ಹೇಳ್ತಾರೆ ಆ ಅದ್ಭುತವಾಗಿರ್ತಕ್ಕಂಥ ಮತ್ತೆ ಇಂದಿನ ಸಿವಿಲ್ ಇಂಜಿನಿಯರಿಗೆ ಸವಾಲಾಗ್ತಕ್ಕಂಥ ಏನು ವಿಶೇಷ ಆಕರ್ಷಣೆ ಅಥವಾ ಅಲ್ಲಿಯ ಏನು ಅದರ ಕೃತಿ ಏನಿದೆ ಅದನ್ನೆಲ್ಲ ಸರಿಯಾಗಿ ಬಳಸ್ಕೊಂಡು, ಜೊತೆಗೆ ಅದು ಹೇಗೆ ವಿನ್ಯಾಸವನ್ನ ಹಾಗೂ ಬರೀ ಗಾರೆ, ಕರಿಕಲ್ಲು, ಸುಣ್ಣ, ಬೆಲ್ಲ ಇದನ್ನೇ ಆಯ್ಕೆ ಮಾಡ್ಕೊಂಡು ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಇಂದಿನ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಸವಾಲಾಗಿರ್ತಕ್ಕಂಥದ್ದು. ಇವತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಡ್ಯಾಮ್ಗಳನ್ನು ಕಟ್ಟತಕ್ಕಂಥ ನೋಡಿದ್ದೇವೆ.
ಆದ್ರೆ 5 ದಶಕಗಳ ಕಾಲ ಹಿನ್ನೀರಲ್ಲಿ ಮುಳುಗಿದ್ರು ಕೂಡ ಒಂದು ಚೂರು ಕೂಡ ಯಾವುದೇ ರೀತಿಯ ಬಿರುಕನ್ನು ಬಿಟ್ಟಿದ್ದಾಗ್ಲಿ ಅಥವಾ ವಿನ್ಯಾಸಕ್ಕೆ ಹಾಳಾಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ಆಗಿಲ್ಲ. ಹಾಗಾಗಿ ಅದು ಇವತ್ತು ಕೂಡ ಅತ್ಯಮೂಲ್ಯ ಒಂದ್ ರೀತಿ ಶರಾವತಿ ನದಿಯ ಈ ಭಾಗದ ಒಂದು ವಜ್ರ ಅಂತಾನೆ ಹೇಳ್ಬೋದು. ಅದನ್ನ ಬಳಸ್ಕೊಂಡು ಏನು ಹಿಂದಿನ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಅಧ್ಯಯನ ಕೇಂದ್ರವಾಗಿ ರೂಪಿಸ್ತಕ್ಕಂಥ ಅವಶ್ಯಕತೆ ಕೂಡ ಅಂತ ಅದ್ಭುತ ವಿನ್ಯಾಸ ಇದೆ ಪ್ರಿಯಾಂಕಾ. ಓಕೆ ರವೀನು, ಈ ಮಡೆನೂರು ಡ್ಯಾಮ್ನ ಮಡೆನೂರು ಅಣೆಕಟ್ಟಿನ ವಿಶೇಷತೆ ಏನು ಅಂತ, ಇದು ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂತ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ಮಡೆನೂರು ಡ್ಯಾಮ್ ಅಂತಕ್ಕಂಥದ್ದು ಅದೇ 1937ರಲ್ಲಿ ಕಾರ್ಯಗತ ಆಗಿರ್ತಕ್ಕಂಥದ್ದು. 1947ರ ಸುಮಾರಿಗೆ ಚಾಲನೆಗೆ ಬಂದಿರತಕ್ಕಂಥದ್ದು. ಆದ್ರೆ ಇದು ಅಂದು ಏನು ಶರಾವತಿ ನದಿ ನೀರನ್ನ ಬಳಸ್ಕೊಂಡು ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ವಿದ್ಯುತ್ ಅಭಾವವನ್ನು ಹೋಗಲಾಡಿಸುವ ಸಲುವಾಗಿ ವಿದ್ಯುತ್ತನ ಉತ್ಪಾದನೆಯನ್ನ ಆರಂಭಿಸ್ತದೆ. ಅದು ಏನ್ ಕೇಳಿದ್ರೆ ಈ ಭಾಗದಲ್ಲಿ ಮಲೆನಾಡು ಪ್ರಾಂತದಲ್ಲಿ ಅಥವಾ ಒಂದು ಇಡೀ ರಾಜ್ಯಕ್ಕೆ ಮೊಟ್ಟ ಮೊದಲ ಡ್ಯಾಮು ಅಂತಕ್ಕಂಥ ಕೂಡ ಪ್ರತೀತಿ ಇದೆ. ವಿಶ್ವೇಶ್ವರಯ್ಯನವರ ಅವರ ಕಾನ್ಸೆಪ್ಟ್ ಅಲ್ಲಿ ಅವರ ತಾಂತ್ರಿಕತೆಯಲ್ಲಿ ಇದು ಬಂತು ಅಂತ ಕೂಡ ಒಂದು ಅದು ನಿಖರವಾಗಿ ಅಲ್ಲದಿದ್ರು ಕೂಡ ಅದೊಂದು ಪ್ರತೀತಿ ಕೂಡ ಇದೆ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಹೆಚ್ಚು ಕಡಿಮೆ 10 ಬುರುಜು ರೀತಿಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ನೀರನ್ನ ಹೊರಗೆ ಹಾಕ್ತಕ್ಕಂಥ ಸಿಸ್ಟಮ್ ಇರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಇರ್ತಕ್ಕಂಥ 6 ಗೇಟ್ಗಳೇನಿದಾವೆ ಅಲ್ಲಿ 11,000 ನೀರನ್ನು ಹೊರಗೆ ಏಕಕಾಲಕ್ಕೆ ಬಿಡ್ತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥದ್ದು. ಅಂದ್ರೆ ಒಂದು ಶರಾವತಿ ಗಿರಿಕಂದರದ ನಡುವೆ ಒಂದು ಅದ್ಭುತವಾಗಿ ನೋಡಿ ಬಂದು ಎಲ್ಲೂ ಕೂಡ ನೀರು ವೇಸ್ಟೇಜ್ ಆಗದ ರೀತಿಯಲ್ಲಿ ಮತ್ತೆ ಪೂರ್ತಿಯಾಗಿ ಜಲವಿದ್ಯುತ್ತಿಗೆ ಬಳಸ್ತಕ್ಕಂಥ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಡ್ಯಾಮ್ ಅದು. ಒಂದ್ ರೀತಿಯಲ್ಲಿ ಶರಾವತಿ ನದಿಗೆ ಒಂದು ಮಹತ್ವ ತಂದು ಕೊಟ್ಟಿರ್ತಕ್ಕಂಥ, ಅಲ್ಲಿ ತನಕ ಶರಾವತಿ ನದಿಯನ್ನ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಮಾಹಿತಿಗಳು ಅಥವಾ ಆ ಯೋಜನೆಗಳು ಇರ್ಲಿಲ್ಲ. ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಇದರಲ್ಲಿ ಅಂದಿನ ಏನು ದಿವಾನ್ರು ಅವರ ಸೂಚನೆ ಮೇರೆ ಅವರ ದೂರದೃಷ್ಟಿ ಆಲೋಚನೆ ಮೇರೆಗೆ ಏನು ಮೈದೆಳೆದದ್ದು ಈ ಮಡೆನೂರು ಡ್ಯಾಮ್. ಅಲ್ಲಿ ನೀವು ನೋಡ್ಬೋದು ಆ ದೃಶ್ಯದಲ್ಲಿ ಅದ್ಭುತ. ನೀವು ಯಾವುದೇ ಡ್ಯಾಮ್ಗಳನ್ನು ನೋಡಿದಾಗ ಈ ರೀತಿಯ ವಿನ್ಯಾಸಗಳು ಇರ್ತಕ್ಕಂಥ ಡ್ಯಾಮ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಇವತ್ತು ಪ್ರಾಕ್ಟಿಕಲ್ ಒಂದು ಆಧುನಿಕತೆಯ ಶೈಲಿಯಲ್ಲಿ ಗೇಟ್ ಓಪನ್ ತೆಗಿತಕ್ಕಂಥದ್ದು ಅಲ್ಲಿ ಇವತ್ತು ಕೂಡ ಆಶ್ಚರ್ಯ ಆಗ್ತದೆ. ಅದು ನೀರು ಹೇಗೆ ಪಂಪ್ ಮಾಡ್ತಾ ಇತ್ತು ಅಥವಾ ನೀರು ಹೇಗೆ ಹೊರಗೆ ಬಿಡ್ತಾ ಇತ್ತು ಅಂತಕ್ಕಂಥದ್ದು ಇವತ್ತು ಕೂಡ ಒಂದ್ ರೀತಿಯಲ್ಲಿ ಕುತೂಹಲವನ್ನು ಉಂಟು ಮಾಡ್ತದೆ. ನಮ್ಮ ಏನು ಮೊನ್ನೆ ದಿವಸ ನಮಗೆ ಸ್ಟೋರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಪಿಸಿ MD ಅವರು ಕೂಡ ಅಲ್ಲಿಗೆ ಆಗಮಿಸಿದ್ರು. ಅವರು ಕೂಡ ಪ್ರಥಮ ಬಾರಿಗೆ ಅಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು. ಅಲ್ಲಿ ಏನಿದೆ ಮಡೆನೂರು ಡ್ಯಾಮ್ ಅನ್ನ ಅವರು ಕೂಡ ಸಂತಸಪಟ್ಟರು, ಪುಳಕಿತಗೊಂಡ್ರು. ಇಂಥ ಒಂದು ಅದ್ಭುತ ವಿನ್ಯಾಸ ಇಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಅವ್ರು ನೋಡಿರ್ಲಿಲ್ಲ. ಆದ್ರೆ ಈ ವಿನ್ಯಾಸವನ್ನ ನಾವು ಹಾಳು ಮಾಡಬಾರ್ದು. ಜೊತೆಗೆ ಏನು ಜನವರಿಯಿಂದ ಏನು ಒಂದು 3-4 ತಿಂಗಳು ನೀರು ಲಿಂಗನಮಕ್ಕಿಯ ಹಿನ್ನೀರೇನು ಕಡಿಮೆ ಆಗ್ತದೆ ಆ ಟೈಮಲ್ಲಿ ಹಂತವಾಗಿ ಮಡೆನೂರು ಡ್ಯಾಮ್ ಕಣ್ಣಿಗೆ ಗೋಚರ. ಈಗಾಗಲೇ ಏನು ಲಿಂಗನಮಕ್ಕಿಯಲ್ಲಿ ಅಲ್ಲಿಯ ಏನು ಡ್ಯಾಮ್ ಏನು ದುರಸ್ತಿಗೆ ಬಂದಿದೆ ಅದನ್ನ ರಿಪೇರ್ ಕಾಮಗಾರಿ ಮಾಡ್ತಕ್ಕಂಥ ವೇಳೆಯಲ್ಲಿ ಸಾಕಷ್ಟು ನೀರನ್ನ ಲಿಂಗನಮಕ್ಕಿಯಲ್ಲಿ ಹರಿಸಿದ ಹಿನ್ನೆಲೆಯಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಇಂದು ಕೂಡ ಬರಗಾಲದ ಟೈಮಲ್ಲಿ ಡ್ಯಾಮ್ ಕಾಣಿಸ್ಕೊಂಡಿದೆ. ಆದ್ರೆ ಲಿಂಗನಮಕ್ಕಿಯಿಂದನೂ ಕೂಡ ಹೆಚ್ಚುವರಿ ನೀರು ಹರಿಸಿದ ಹಿನ್ನೆಲೆಯಲ್ಲಿ ಆ ಡ್ಯಾಮ್ ಸಂಪೂರ್ಣವಾಗಿ ಮೈತರ್ಕೊಂಡಿದೆ. ಹಾಗಾಗಿ ಅಲ್ಲಿ ಹತ್ತಿರದಲ್ಲಿ ಸಿಂಗಂದೂರು ಟೆಂಪಲ್ ಕೂಡ ಬರ್ತದೆ. ಜೊತೆಗೆ ಪ್ರಾಕೃತಿಕ ತಾಣ, ಒಂದ್ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ತಾಣ ಅಂತ ಹೇಳು MD ಕುಮಾರ್ ನಾಯ್ಕ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನ ಅಧ್ಯಯನ ಕೇಂದ್ರವಾಗಿ ಏನು ಇಂದಿನ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತೆ ಮುಂದೆ ಹೇಗೆ ನಮ್ಮ ಆಧುನಿಕತೆ ತಂತ್ರಜ್ಞಾನದಲ್ಲಿ ಇಲ್ಲಿರ್ತಕ್ಕಂಥ ತಾಂತ್ರಿಕತೆನ ಹೇಗೆ ಅಳವಡಿಸ್ಕೊಳ್ಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಗಮನ ನೀಡ್ತೇವೆ ಅಂತಕ್ಕಂಥ ಭರವಸೆನ ಕೊಟ್ಟಿದ್ದು. ಒಂದ್ ವೇಳೆ ಅವರು ಹೇಳಿದ್ದು ಸತ್ಯನೇ ಆದ್ರೆ, ಅವ್ರ ಭರವಸೆ ನಿಜವಾಯ್ತು ಅಂತ ಆದ್ರೆ ಆವಾಗ ಮಡೆನೂರು ಡ್ಯಾಮಿಗೆ ನಿಜವಾದ ಅರ್ಥ ಬರ್ತದೆ. ಇಂಥ ಒಂದು ಅಮೂಲ್ಯ ರತ್ನವನ್ನ ಏನು 3 ತಿಂಗಳು ಓಪನ್ ಆಗ್ತದೆ ಆ ಟೈಮಲ್ಲಿ ಎಲ್ಲ ಪ್ರವಾಸಿ ತಾಣವಾಗಿ ನಮ್ಮ ಇಂದಿನ ವಿದ್ಯಾರ್ಥಿ ಪೀಳಿಗೆಗೆ ಆ ಡ್ಯಾಮಿನ ತಾಂತ್ರಿಕತೆಯನ್ನ ಆ ಡ್ಯಾಮಿನ ವಿನ್ಯಾಸವನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ KPC ಮಾಡಬೇಕಾಗಿದೆ. ಆದಾಗ ಮಾತ್ರ ಅದರ ವಿನ್ಯಾಸ ಮತ್ತೆ ಇತಿಹಾಸ ಇದೆ, ಅದರ ಗತ ಇತಿಹಾಸ ಏನಿದೆ ಅದಕ್ಕೆ ನಾವು ಬೆಲೆ ಕೊಡಬಹುದು ಅನ್ಸುತ್ತೆ ಪ್ರಿಯಾಂಕಾ. ಓಕೆ ರವಿ, ಅತ್ಯದ್ಭುತ ವಿನ್ಯಾಸವುಳ್ಳಂತಹ ಡ್ಯಾಮ್ ಇದು. ಇನ್ನು ಪಿಕ್ನಿಕ್ ಸ್ಪಾಟ್ ಕೂಡ ಹೌದು, ನೀವು ಹೇಳಿದ್ರಿ ಪಿಕ್ನಿಕ್ ಸ್ಪಾಟ್ ಕೂಡ ಹೌದು ಇದು ಅಂತ. ಸಾಕಷ್ಟು ಜನ ಈ ಸ್ಥಳಕ್ಕೆ ಬರ್ತಾರೆ ಇದನ್ನ ನೋಡೋದಕ್ಕೆ. ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಇದನ್ನ ಅಭಿವೃದ್ಧಿ ಪಡಿಸಿಲ್ಲ ಅಂತ? ಅಂದ್ರೆ ಈಗಾಗಲೇ ಇತ್ತೀಚಿನ ಇಲ್ಲಿ ಈ ಶರಾವತಿ ಗಿರಿಕಂದರ ಅಥವಾ ಸಾಗರ ಹೊಸನಗರ ಭಾಗದಲ್ಲಿ ಏನು ಸಂಗಮ ಆಗ್ತದೆ ಈ ಶರಾವತಿ ಹಿನ್ನೀರು,
ಇಲ್ಲಿ ಹೆಚ್ಚು ಕಡಿಮೆ ವರ್ಷಂ ಪ್ರತಿ ಈ ಭಾಗದಲ್ಲಿ 25ರಿಂದ 30 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶ ಇದು. ಹಾಗಾಗಿ ಇಲ್ಲಿ ನಿರಂತರವಾಗಿ ಮಳೆಗೆ ಬರಗಾಲ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ ಒಂದು 3 ವರ್ಷದಲ್ಲಿ ಮಳೆಯ ಪ್ರಮಾಣ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಡ್ಯಾಮ್ ಗೋಚರ ಆಗ್ತಾ ಇದೆ. ಹಾಗಾಗಿ ಈ ಮಡೆನೂರು ಡ್ಯಾಮ್ ಗೋಚರ ಆದ ನಂತರದಲ್ಲಿ ಅಲ್ಲಿಗೆ ಪ್ರವಾಸಿಗಳು, ವಿಚಾರ ತಿಳಿದ ಪ್ರವಾಸಿಗಳಿರ್ಬೋದು ಅಥವಾ ಸ್ಥಳೀಯರಿರ್ಬೋದು ಅದನ್ನು ಗಮನಿಸ್ತಕ್ಕಂಥ ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಕೂಡ ಇದೀಗ ಇತ್ತೀಚೆಗೆ ಏನು ಲಿಂಗನಮಕ್ಕಿ ವಿಭಾಗದ ಏನು ಅಧಿಕಾರಿ ಏನು ಇಲಾಖೆಗಳಿದಾವೆ ಅವರ ಗಮನದಲ್ಲಿ ಇದ್ರು ಕೂಡ ರಾಜ್ಯವ್ಯಾಪಿ ಇದು ಗಮನಕ್ಕೆ ಬಂದಿರಲಿಲ್ಲ. ಆದ್ರೆ ಈ ವರ್ಷ ಅದು ಹೆಚ್ಚಾಗಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ, ನೀರು ಕಡಿಮೆ ಇದ್ದಿದ್ದರಿಂದ ಹೆಚ್ಚಾಗಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಗಮನಕ್ಕೆ ಮಡೆನೂರು ಡ್ಯಾಮಿನ ಏನು ಶ್ರೀಮಂತಿಕೆ ಗೊತ್ತರಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂತ ಏನು ಕೆಪಿಸಿ ಅಧಿಕಾರಿಗಳಿದ್ದಾರೆ, ಈ ಬಂದಿರತಕ್ಕಂತ ಅವರಿಗೆ ಆಶ್ಚರ್ಯ ಆಗಿದೆ ಆ ಡ್ಯಾಮ್ ಅನ್ನು ನೋಡಿ, ಅದರ ವಿನ್ಯಾಸವನ್ನು ನೋಡಿ. ಇನ್ನಾದ್ರೂ ಕೂಡ ಅದಕ್ಕೆ ಪ್ರಗತಿ ಅದನ್ನ ಹಾಗೆ ಅಸ್ತಿತ್ವವನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಏನ್ ಕೇಳಿದ್ರೆ ಮೈಸೂರು ಅರಸರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅದೊಂದು ರೀತಿ ನಮ್ಮ ರಾಜ್ಯದ ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಪ್ರಥಮ ಡ್ಯಾಮ್ ಅಂತ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಅದನ್ನು ಉಳಿಸ್ಕೊಳ್ತೇನೆ, ಅದನ್ನು ಹಾಗೆ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲ ಅಲ್ಲಿ ವ್ಯವಸ್ಥೆಗೆ ಅಲ್ಲಿಯ ಸ್ಥಳೀಯರದೊಂದು ಅಭಿಪ್ರಾಯ ಇದೆ. ಆ ಮಡೆನೂರು ಡ್ಯಾಮು ಏನು ಏನು ಲಿಂಗನಮಕ್ಕಿಗೆ ಏನು ಹಸಿರುಮಕ್ಕಿ ಮೂಲಕ ಸೇತುವೆ ಆಗ್ಬೇಕು ಅಂತಕ್ಕಂಥ ಸಾಕಷ್ಟು ವರ್ಷಗಳ ಬೇಡಿಕೆ ಇದೆ. ಆದ್ರೆ ಆವತ್ತು ಯಾಕೆ ಮನ್ಸಾಗಿಲ್ಲ ಅನ್ನೋ ಇನ್ನೊಂದು ಅರ್ಥ ಆಗ್ತಾ ಇಲ್ಲ. ಆ ಡ್ಯಾಮ್ ಅನ್ನ ಹಾಗೆ ಬಿಟ್ಟು ಆ ಡ್ಯಾಮ್ ಅನ್ನೇ ಬಳಸ್ಕೊಂಡು ಒಂದ್ ವೇಳೆ ತೂಗು ಸೇತುವೆಯನ್ನ ಅಥವಾ ಬೇರೆ ರೀತಿಯಲ್ಲಿ ಸಂಪರ್ಕ ಸಾಧನವನ್ನಾಗಿ ಬಳಸ್ತಕ್ಕಂಥ ಒಂದು ಕಡಿಮೆ ವೆಚ್ಚದಲ್ಲಿ ಆಗುವಂತ ಸಾಧ್ಯತೆಗಳಿತ್ತು. ಅದು ಕೂಡ ಆಗಿಲ್ಲ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಮಡೆನೂರು ಡ್ಯಾಮ್ ಅನ್ನ ಬಳಸ್ಕೊಂಡು ಅದರ ವಿನ್ಯಾಸ ಮತ್ತೆ ಅದರ ಪ್ರಾಕೃತಿಕ ಮತ್ತೆ ನಿರ್ಮಾಣದ ಏನ್ ರಮಣೀಯತೆ ಇದೆ ಅದನ್ನು ಉಳಿಸ್ಕೊಂಡು ಈ ಮಡೆನೂರು ಡ್ಯಾಮ್ ಅನ್ನ ಹೇಗೆ ರಾಜ್ಯದ ಜನರಿಗೆ ಅಥವಾ ಇಲ್ಲಿ ಜನರಿಗೆ ಉಳಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ ಪ್ರಿಯಾಂಕಾ. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರು ರಾಜರ ಆಡಳಿತದಲ್ಲಿ ನಿರ್ಮಾಣವಾದಂತಹ ಆಣೆಕಟ್ಟು ಇದು. ಇನ್ನು ಇದನ್ನ ವಿದ್ಯುತ್ ಅಭಾವ ನೀಗಿಸಲು ಕಟ್ಟಿದಂತಹ ಡ್ಯಾಮ್ ಇದು. ಲಿಂಗನಮಕ್ಕಿ ಜಲಾಶಯದಲ್ಲೇ ಮತ್ತೊಂದು ಡ್ಯಾಮ್ ಇರುವುದು ಈಗ ಬೆಳಕಿಗೆ ಬಂದಿದೆ. ಮಣ್ಣು, ಸುಣ್ಣ, ಬೆಲ್ಲ, ಕರಿಕಲ್ಲನ್ನ ಬಳಸಿ ಕಟ್ಟಿರುವಂತಹ ಡ್ಯಾಮ್ ಇದು. 5 ದಶಕಗಳಿಂದ ಮುಳುಗಿದ್ರೂ ಕೂಡ ತನ್ನ ಗಟ್ಟಿತನವನ್ನ ಹಾಗೆ ಉಳಿಸಿಕೊಂಡಿದೆ. ಬೇಸಿಗೆ ಕಾಲದಲ್ಲಿ ಮನಮೋಹಕವಾಗಿ ಕಾಣಿಸುವಂತಹ ಮಡೆನೂರು ಡ್ಯಾಮ್ ಇದು. ಏನು ಮಡೆನೂರು ಆಣೆಕಟ್ಟಿನ ವಿಶೇಷತೆ ಏನಂದ್ರೆ 7 ದಶಕದ ಹಿಂದೆ ಗಾರೆ ಮಾದರಿಯಲ್ಲಿ ಕಟ್ಟಿದಂತಹ ಆಣೆಕಟ್ಟು ಇದು. ಅಂದ್ರೆ ಮಣ್ಣು, ಸುಣ್ಣ, ಬೆಲ್ಲ ಹಾಗೂ ಕರಿಕಲ್ಲನ್ನ ಬಳಸಿ ನಿರ್ಮಾಣ ಮಾಡಿದಂತಹ ಅಪರೂಪದ ಅಣೆಕಟ್ಟು ಅಂತಾನೆ ಹೇಳ್ಬೋದು. ಇನ್ನು ವಿದ್ಯುತ್ಗೆ ಬಳಸಲು ನಿಯಂತ್ರಿತವಾಗಿ ನೀರನ್ನ ಹೊರಹಾಕಲು 6 ಗೇಟ್ಗಳನ್ನ ಈ ಒಂದು ಅಣೆಕಟ್ಟಿನಲ್ಲಿ ಅಳವಡಿಸಲಾಗಿದೆ. ಇನ್ನು ಪ್ರವಾಹ ಬಂದಾಗ ನೀರನ್ನ ಹೊರಹಾಕೋದಕ್ಕೆ ವೋಲ್ಯೂಟ್ ಮಾದರಿಯ 11 ಸೈಫನ್ಗಳನ್ನ ಕೂಡ ನಿರ್ಮಾಣ ಮಾಡಿರೋದು ಈ ಡ್ಯಾಮ್ನ ವಿಶೇಷತೆ ಅಂತಾನೆ ಹೇಳ್ಬೋದು. ಸಮುದ್ರ ಮಟ್ಟದಿಂದ 1778 ಅಡಿ ಎತ್ತರದಲ್ಲಿರುವಂತಹ ಡ್ಯಾಮ್ ಇದು. ಇನ್ನು ಸಮುದ್ರ ಮಟ್ಟದಿಂದ 1819 ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡ ಲಿಂಗನಮಕ್ಕಿ ಜಲಾಶಯದ ಗರ್ಭದಲ್ಲಿ ಈ ಒಂದು ಡ್ಯಾಮ್ ಹೂತು ಹೋಗಿರುವಂಥದ್ದು. ಮಡೆನೂರು ಡ್ಯಾಮ್ ಮೇಲೆ 41 ಅಡಿ ಎತ್ತರದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇನ್ನು ಹೆಚ್ಚಿನ ನೀರು ಸಂಗ್ರಹದ ಮತ್ತೊಂದು ಡ್ಯಾಮ್ ಅನ್ನ ನಿರ್ಮಿಸಬಹುದಿತ್ತು ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿವೆ. ಇನ್ನು ಮಡೆನೂರು ನೀರಿಗೆ ಆಹುತಿಯಾಗಿ ಬರೋಬ್ಬರಿ 5 ದಶಕಗಳು ಅಂದ್ರೆ 16 ವರ್ಷಗಳೇ ಕಳೆದಿರುವಂಥದ್ದು. ಮಳೆಗಾಲದ ಮುನ್ನ ನೀರು ಕಡಿಮೆಯಾದಾಗ ಈ ಒಂದು ಮಡೆನೂರು ಡ್ಯಾಮ್ ಕಣ್ಣಿಗೆ ಗೋಚರವಾಗುತ್ತೆ. ಆದರೆ ಒಂದೆಡೆ ಬರದ ಭೀಕರತೆ ಇದ್ರೆ ಮತ್ತೊಂದು ಕಡೆ ಲಿಂಗನಮಕ್ಕಿ ಡ್ಯಾಮ್ ದುರಸ್ತಿ ಕಾರಣ ಇಲ್ಲಿ ಹೆಚ್ಚಿನ ನೀರನ್ನ ಹರಿಸದ ಕಾರಣ ಸ್ವಲ್ಪ ಮುಂಚೆನೆ ಮಡೆನೂರು ಸಂಪೂರ್ಣವಾಗಿ ತೆರೆದುಕೊಂಡಿತ್ತು. ಆದರೆ ಗಾರೆ ಮೂಲಕ ನಿರ್ಮಾಣವಾದ ಡ್ಯಾಮ್ ಇಂದಿಗೂ ಅದೇ ಸುಸ್ಥಿತಿಯಲ್ಲಿದೆ, ಅದೇ ಗಟ್ಟಿತನವನ್ನ ಉಳಿಸಿಕೊಂಡಿದೆ. ಅತ್ಯಾಕರ್ಷಕ ವಿನ್ಯಾಸದಲ್ಲಿ ಮೂಡಿ ಬಂದಿರುವಂತಹ ಆಣೆಕಟ್ಟು ಇಂದಿನ ಇಂಜಿನಿಯರ್ಗಳಿಗೂ ಕೂಡ ಒಂದು ಸವಾಲಾಗಿ ಪರಿಣಮಿಸುತ್ತಿದೆ ಅಂತಾನೆ ಹೇಳಬಹುದು. ಡ್ಯಾಮ್ ಒಳಗೊಂದು ಡ್ಯಾಮ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ
ಮನ್ನಾ ಸಮರ. ರೈತರ ಸಾಲ ಮನ್ನಾ ಮಾಡಿಸಲು ಸಮಯ ಸಮರ ಸಾರಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲಾ ಜವಾಬ್ದಾರಿಯನ್ನ ಸರ್ಕಾರದ ಹೆಗಲಿಗೆ ಹಾಕಿಕೊಡುವುದಕ್ಕಿಂತ ನಾವೇ ಮುಂದೆ ನಿಂತು ಸಮಸ್ಯೆಯನ್ನ ಪರಿಹಾರ ಮಾಡೋಣ. ನಾವೆಲ್ಲರೂ ಶಕ್ತ್ಯಾನುಸಾರ ಧನ ಸಹಾಯ ಮಾಡುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಅಳಿಲು ಸೇವೆ ಸಲ್ಲಿಸೋಣ. ಪ್ರತಿ ರೈತನ ಪ್ರಾಣ ಅಮೂಲ್ಯ. ಹೀಗಾಗಿ ಆತ ಜೀವ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಬನ್ನಿ ಕೈ ಜೋಡಿಸಿ. ಧನ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಸಮಯ ಕಚೇರಿಗೆ ಬನ್ನಿ. ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ಗೆ ಧನ ಸಹಾಯ ಮಾಡಿ. ಅಡ್ವಾಣಿ ಬೆನ್ನಿಗೆ ಬಾಬ್ರಿ ಭೂತ. ರಾಷ್ಟ್ರಪತಿ ಹುದ್ದೆ ಆಸೆ ಶಾಶ್ವತ ಗೋತ. ಇದ್ದಕ್ಕಿದ್ದಂತೆ ದಲಿತ ಕಾರ್ಡ್ ಪ್ಲೇ ಮಾಡಿದ್ಯಾಕೆ? ಕಾಂಗ್ರೆಸ್ ಎಡಪಕ್ಷ ಹಣಿಯಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರಾ ಪಿಎಂ? ನಮೋ ಗೋವಿಂದ. ಯಾರಾಗ್ತಾರೆ ದೇಶದ ಪ್ರಥಮ ಪ್ರಜೆ? ಸಮಯ ಸ್ಪೆಷಲ್ ರಿಪೋರ್ಟ್. ಡ್ಯಾಂನೊಳಗೊಂದು ಡ್ಯಾಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ರಾಜರ ಆಡಳಿತದಲ್ಲಿ ನಿರ್ಮಾಣವಾದಂತಹ ಆಣೆಕಟ್ಟು ಇದು. ಇದನ್ನ ವಿದ್ಯುತ್ ಅಭಾವ ನೀಗಿಸಲು ತಲೆ ಎತ್ತಿದಂತಹ ಡ್ಯಾಂ ಇದು. ಈ ಬಗ್ಗೆ ಮಾತನಾಡುವುದಕ್ಕೆ ಕೆಪಿಸಿ ಟಿಆರ್ಒ ಆದಂತಹ ಸತೀಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸತೀಶ್ ಅವರೇ. ನಮಸ್ಕಾರ. ಏನು ಅತ್ಯದ್ಭುತ ಡ್ಯಾಮ್ ಇದು, ಏನು ಪಿಕ್ನಿಕ್ ಸ್ಪಾಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಜನ ಇಲ್ಲಿ ಪ್ರತಿದಿನ ಭೇಟಿಯನ್ನ ನೀಡ್ತಾರೆ. ಆದ್ರೂ ಕೂಡ ಇದನ್ನ ಅಭಿವೃದ್ಧಿ ಪಡಿಸುವಂತಹ ಗೋಜಿಗೆ ಯಾವ ಅಧಿಕಾರಿಗಳು ಹೋಗಿಲ್ಲ, ಯಾಕೆ ಅಂತ? ಆಕ್ಚುಲಿ ಮೇಡಮ್, ಇದು ಆಲ್ರೆಡಿ ಮುಳುಗಡೆ ಆಗಿರ್ತಕ್ಕಂಥ ಡ್ಯಾಮ್ ಆದ್ರಿಂದ ಎರಡನೇದಾಗಿ ಅದಕ್ಕೆ ಒಂದು ಲೈಫ್ ಯಾವುದಕ್ಕೆ ಆಗಲಿ ಇರುತ್ತೆ, ಇಷ್ಟು ವರ್ಷ ಅಂತ ಇರುತ್ತೆ. ಮುಳುಗಡೆ ಮೊದಲ 64 ಮುಳುಗಡೆ ಆಗಿದ್ದು. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ಅದನ್ನ ಇಂಪ್ರೂವ್ ಮಾಡೋದ್ರಿಂದ ಅಲ್ಲೇನು ಯಾವುದೇ ರೀತಿಯ, ಯಾಕಂದ್ರೆ ಎವರಿ ಇಯರ್ ಅಲ್ಲಿ ನೀರು ಬರುತ್ತೆ, ತುಂಬತ್ತೆ, ಹಾಗಂತ ಅದ್ರ ಅವಶ್ಯಕತೆ ಜನರಲ್ಲಿ ಕಂಡು ಬರಲ್ಲ. ಅದ್ರಲ್ಲಿ ಯಾಕಂದ್ರೆ ಇದು ಸಬ್ಮರ್ಜೆಡ್ ವಾಸ್ತವ 64 ಲಿಂಗನಮಕ್ಕಿ ಡ್ಯಾಮ್ ಆದ್ರಿಂದ ಅದು ಮುಳುಗಡೆ ಆದ್ರಿಂದ ಅದ್ರ ಅವಶ್ಯಕತೆ ಕಂಡು ಬರಲ್ಲ ಅಂತ ಅನಿಸಿಕೆ. ಓಕೆ ಸರ್. ಇನ್ನು ಪ್ರವಾಸೋದ್ಯಮ ತಾಣ ಕೂಡ ಹೌದು ಇದು. ಹಾಗೆ ಮತ್ತೊಂದ್ ಕಡೆ ಡ್ಯಾಮ್ ನಲ್ಲಿರುವಂತಹ ಕಲ್ಲುಗಳನ್ನ ಕಿತ್ತು ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿಲ್ವಾ? ಯಾರು ಮಾಹಿತಿಯನ್ನ ನಿಮ್ಗೆ ತಿಳಿಸಿಲ್ವಾ ಅಂತ? ನಮ್ದು ಏರಿಯಾ ವಾಸ್ಟ್ ಆಗಿರೋದ್ರಿಂದ ಅದು ಆಲ್ರೆಡಿ ಮುಳುಗಡೆ ಆಗಿದ್ದಂತ ಇದು ಹಿಂದೆ 64 ಬೇರೆ HECP ಅವರು ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು, ಅದು KPC ಕಟ್ಟಿರ್ತಕ್ಕಂಥದ್ದಲ್ಲ. ಅದನ್ನ ನಾವು ವಾಚ್ ಮಾಡ್ತಕ್ಕಂಥದ್ದು ಕಷ್ಟ. ಅದಕ್ಕೆ ಇನ್ನು ಮುಂದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮಾಡಬಹುದು ಅಂತ ನನಗೆ. ಹಾಗಾದ್ರೆ ಮುಂದೆ ಯಾವ ರೀತಿಯ ಕ್ರಮಗಳನ್ನ ನೀವು ತಗೋತೀರಾ ಅಂತ? ಇದಕ್ಕೆ ನಮ್ದು ಮ್ಯಾನೇಜ್ಮೆಂಟ್ ಇದೆ KPC ಇಂದ, ಮತ್ತೆ ಅವರು ತಗೊಂಬೇಕು ಹೊರತಾಗಿ ನಮ್ದು ಅದನ್ನ KPC ಅದ್ರ ಬಗ್ಗೆ ವಿಚಾರ ಮಾಡಿ ತಗೊಂಬಹುದು. ಧನ್ಯವಾದ ಸತೀಶ್ ಅವರೇ ಸಮಯ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಅತ್ಯಾಕರ್ಷಕ ವಿನ್ಯಾಸದಲ್ಲಿ ಮೂಡಿಬಂದಿರುವಂತಹ ಮಡೆನೂರು ಡ್ಯಾಮ್ ಇದು ಇಂಜಿನಿಯರ್ಗಳಿಗೂ ಕೂಡ ಒಂದು ಸವಾಲಾಗಿರುವಂತಹ ಪ್ರಶ್ನೆ. ಇತಿಹಾಸ ಪುಟ ಸೇರಿದ ಮಡೆನೂರು ಡ್ಯಾಮ್ ಮಹತ್ವ ವಿನ್ಯಾಸ ನಿರ್ಮಾಣದ ಮಾದರಿಯನ್ನು ಅರಿಯುವ ಸಲುವಾಗಿ ಅಧ್ಯಯನಕ್ಕೆ ಕೂಡ ಬಳಸಬಹುದಂತಹ ಡ್ಯಾಮ್ ಇದು. ಮತ್ತೊಂದು ಕಡೆ ಉತ್ತಮ ಪಿಕ್ನಿಕ್ ಸ್ಪಾಟ್ ಕೂಡ ಆಗಿದೆ. ಹೀಗಾಗಿ ಈ ಒಂದು ಸ್ಥಳವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ
ಡ್ಯಾಂಗೆ ಬಳಸಲಾಗಿರುವ ಕಲ್ಲುಗಳನ್ನು ಕಿತ್ತು ಮಾರಾಟ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪ ಅಣೆಕಟ್ಟಿನ ಸೌಂದರ್ಯಕ್ಕೆ ಧಕ್ಕೆ ಕೂಡ ತಂದಿರುವಂಥದ್ದು. ಇನ್ನು ಈ ಬಾರಿ ಮಡೆನೂರು ಹಿನ್ನೀರಿನಿಂದ ಸಂಪೂರ್ಣ ಮೇಲೆದ್ದ ಸುದ್ದಿ ಕೇಳಿ ಸುತ್ತಮುತ್ತಲಿನ ಪ್ರವಾಸಿ ಪ್ರಿಯರು ಡ್ಯಾಂನತ್ತ ಧಾವಿಸಿ ಈ ಒಂದು ಮಡೆನೂರಿನ ಸೊಬಗನ್ನ ಸವಿತಾ ಇದ್ದಾರೆ. ಅಲ್ಲದೆ ಕೆಪಿಸಿ ಎಂಡಿ ಕುಮಾರ್ ಕೂಡ ಮೊನ್ನೆಯಷ್ಟೇ ಭೇಟಿ ನೀಡಿ ಬಾಯ್ತುಂಬ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮಡೆನೂರು ನಿರ್ಮಾಣ ಇಂದಿನ ಇಂಜಿನಿಯರ್ಗಳಿಗೆ ಅಧ್ಯಯನಕ್ಕೆ ಮಹತ್ವದ್ದಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಪತ್ರಕರ್ತರಾದಂತಹ ಹಿತಕರ್ ಜೈನ್ ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ಅತ್ಯದ್ಭುತವಾಗಿ ವಿನ್ಯಾಸದಿಂದ ನಿರ್ಮಾಣ ಮಾಡಿರುವಂತಹ ಮಡೇಸೂರು ಡ್ಯಾಮ್ ಇದು. ಆದ್ರೆ ಈ ಒಂದು ಡ್ಯಾಮ್ ಹತ್ರ ಅಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? 1942ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಅದು. ಓಕೆ. ಅದರ ನಂತರ 64ರಲ್ಲಿ ಏನ್ ಲಿಂಗನಮಕ್ಕಿ ಡ್ಯಾಮ್ ಆಯ್ತು. ಆ ಲಿಂಗನಮಕ್ಕಿ ಡ್ಯಾಮ್ ಆದ ನಂತರ ಈ ಡ್ಯಾಮು ಆ ನೀರೊಳಗೆ ಮುಳುಗಡೆ ಆಗ್ಬಿಟ್ಟಿದೆ. ಓಕೆ. ವಿಶ್ವೇಶ್ವರಯ್ಯನವರು ಇದೇ ರೀತಿಯ ಇನ್ನೊಂದಿಷ್ಟು ಡ್ಯಾಮ್ಗಳನ್ನು ಮಾಡೋದ್ರ ಮೂಲಕ ಒಂದು ಪರಿಸರವನ್ನು ಉಳಿಸಬೇಕು ಮತ್ತು ವಿದ್ಯುತ್ ಶಕ್ತಿನೂ ಜಾಸ್ತಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಯೋಚನೆ ಇತ್ತು ಅವ್ರದ್ದು. ಓಕೆ. ಆದ್ರೆ ಈ ಲಿಂಗನಮಕ್ಕಿ ಮಾಡಿದಂತ ಸಂದರ್ಭದಲ್ಲಿ ಶರಾವತಿ ಮತ್ತೆ ಎಣ್ಣೆಹೊಳೆ ಅಂತೇಳಿ 2 ನದಿಗಳನ್ನ ಜೋಡಣೆ ಮಾಡಿ ಈ ಡ್ಯಾಮ್ ಕಟ್ಟಿದ್ರಿಂದ ಈ ಮೇಲಿನ ಅದ್ಭುತವಾದಂತಹ ಡ್ಯಾಮು ಮುಳುಗಡೆ ಆಗಿದೆ. ಮುಳುಗಡೆ ಆದ್ಮೇಲೂ ಕೂಡ ಸರ್ಕಾರ ಮತ್ತೆ ಕೆಪಿಸಿ ನಿಗಮ ಮನ್ಸು ಮಾಡಿದ್ರೆ ಇದನ್ನ ಉಳಿಸ್ಕೋಬೋದಿತ್ತು. ಮತ್ತೆ ಮುಂದಿನ ಏನ್ ಇಂಜಿನಿಯರ್ಗಳಿದ್ದಾರೆ ಆ ಇಂಜಿನಿಯರ್ಗಳಿಗೆ ಇದೊಂದು ಮಾದರಿಯಾದಂತ ಹಿಂದಿನ ಏನು ಇಂಜಿನಿಯರ್ಗಳು ಇದನ್ನು ಮಾಡಿದ್ರು ಅದೊಂದು ಅದ್ಭುತವಾದಂತಹ ಮಾದರಿಯಾದಂತಹ ವಿನ್ಯಾಸವನ್ನ ಬಳಸ್ಕೊಂಡು ಮುಂದೆ ಕಟ್ಟಡ ಕಟ್ಟೋದಕ್ಕಾಗ್ಲಿ ಈ ತರ ಡ್ಯಾಮ್ ಮಾಡೋದಕ್ಕಾಗ್ಲಿ ಅತ್ಯಂತ ಪೂರಕ ಆಗ್ತಿತ್ತು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಆ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಏನ್ ಈ ಡ್ಯಾಮ್ ನೀರು ಕಡಿಮೆ ಆದಂತ ಸಂದರ್ಭದಲ್ಲಿ ಮಾತ್ರ ಒಂದು 3-4 ತಿಂಗಳು ಇದನ್ನ ನೋಡೋದಕ್ಕೆ ಸಿಗುತ್ತೆ. ಬಿಟ್ರೆ ಒಂದು ಒಳ್ಳೆ ಕಟ್ಟಡ ಒಳ್ಳೆ ಡ್ಯಾಮ್ ಅನ್ನ ನೋಡೋದಕ್ಕೂ ಸಹಿತ ಸಿಗದೇ ಇದ್ದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲಿ ಇರ್ತಕ್ಕಂತ ಅದರ ಪಳೆಯುಳಿಕೆಗಳು ಕಲ್ಲುಗಳನ್ನ ಯಾರ್ಯಾರು ಕಿತ್ಕೊಂಡು ಸಹಿತ ಹೋಗ್ತಾ ಇದಾರೆ. ಅಲ್ಲಿರ್ತಕ್ಕಂಥ ಕಬ್ಬಣಗಳನ್ನ ಕಿತ್ತಿದ್ದಾರೆ. ಇದು ಒಂದು ರೀತಿಯ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬಿಟ್ಟಿದೆ. ಇದಕ್ಕೆ ಕೆಪಿಸಿ ನಿಗಮ ಹೆಚ್ಚು ಗಮನ ಹರಿಸಿ ಇದನ್ನ ಶಾಶ್ವತವಾಗಿ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಕಾರಣ ಏನಂತಂದ್ರೆ ಇವತ್ತಿನ ತರ ಸಿಮೆಂಟ್ ಹಾಕಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಅಲ್ಲ ಅದು. ಬೆಲ್ಲ, ಸುಣ್ಣ, ಮರಳು, ಜಲ್ಲಿ, ಕಲ್ಲು ಹಾಕಿ ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮ್ ಅದು. ಆ ಮಿಶ್ರಣದಲ್ಲಿ ಇಷ್ಟೊಂದು ಗಟ್ಟಿ ಮುಟ್ಟಾದಂತ ಉತ್ತಮವಾದಂತ ಡ್ಯಾಮ್ ಮಾಡಿದ್ದಾರೆ ಅಂತಂದ್ರೆ ಇವತ್ತಿನ ಇಂಜಿನಿಯರ್ಗಳಿಗೆ ಒಂದು ರೀತಿಯ ಸವಾಲಾಗಿ ಅಂತ ಒಂದು ಕಟ್ಟಡ ಆಗಿದೆ. ಈಗ ಒಂದು ಡ್ಯಾಮ್ ಅನ್ನ ಇವರು ಮುಂದಿನ ಪೀಳಿಗೆಗೆ ಉಳಿಸಿ ಅದರ ಆ ಜಾಗ ಆ ಪ್ರದೇಶವನ್ನ ಅಲ್ಲಿರ್ತಕ್ಕಂಥ ರಸ್ತೆಯನ್ನ ಅಭಿವೃದ್ಧಿ ಮಾಡಿ ಇದು ಒಂದು ರೀತಿಯ ಪ್ರವಾಸಿ ತಾಣವನ್ನಾಗಿ ಬೋಟಿಂಗ್ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿ ಅದರಿಂದಾನು ಪ್ರವಾಸಿಗರಿಗೂ ಅನುಕೂಲ ಆಗುತ್ತೆ. ಸ್ಥಳೀಯವಾದಂತ ಒಂದು ಪ್ರದೇಶವನ್ನ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಪೂರಕ ಆಗತ್ತೆ. ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ, ಕೆಪಿಸಿ ಮತ್ತು ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಎಲ್ಲ ಇಲಾಖೆಗಳ ಸಮನ್ವಯತೆಯಿಂದ ಸ್ವಲ್ಪ ಗಮನ ಹರಿಸಿದ್ರೆ ಇಂಥದ್ದೊಂದು ಅದ್ಭುತವಾದಂತಹ ತಾಣ ಒಂದು ಪ್ರವಾಸೋದ್ಯಮವಾಗಿ ಬೆಳೆಯೋದಕ್ಕೂ ಕೂಡ ಪೂರಕ ಆಗುತ್ತೆ. ಓಕೆ, ಧನ್ಯವಾದ ಹಿತಕರ್ ಜೈನ್ ಅವರೇ ಸಮಯ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದೇ ಹೊತ್ತಿನ ವಿಶೇಷ. ಸಮಯ ಸಮಾಚಾರ ನಿರಂತರ. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ, ಸಂಖ್ಯಾಶಾಸ್ತ್ರನ, ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ.
ಅಡ್ವಾಣಿ ಬೆನ್ನಿಗೆ ಬಾಬ್ರಿ ಭೂತ. ರಾಷ್ಟ್ರಪತಿ ಹುದ್ದೆ ಆಸೆ ಶಾಶ್ವತ ಗೋತ.